ಸರ್ಕಾರದ ಮಹತ್ವದ ಆದೇಶಕ್ಕೆ ಇವತ್ತು ಧಾರವಾಡ ಹೈಕೋರ್ಟ್ ತಡೆ ನೀಡಿದೆ. ಹಾಗಾದ್ರೆ ಅದು ಯಾವ ಪ್ರಕರಣ, ಯಾರು ಈ ಒಂದು ಕೇಸನ್ನು ಹಾಕಿದ್ರು ಅನ್ನೋದನ್ನು ಮಾತಾಡಲಿಕ್ಕೆ ಸ್ವತಃ ವಕೀಲರಾಗಿರುವಂತಹ ಮಲ್ಲಿಕಾರ್ಜುನ್ ನಮ್ಮ ಜೊತೆಗಿದ್ದಾರೆ. ಸರ್, ಮುಖ್ಯವಾಗಿ ಈ ಒಂದು ರಾಜ್ಯ ಸರ್ಕಾರದ ಆದೇಶ ಸಾಕಷ್ಟು ರಾಜ್ಯದಲ್ಲಿ ಸಂಚಲನವನ್ನು ಉಂಟು ಮಾಡಿತ್ತು. ಯಾರು ಈಗ ಅದರ ವಿರುದ್ಧ ಕೋರ್ಟಿಗೆ ಮೊರೆ ಹೋಗಿದ್ರು, ಏನೆಲ್ಲ ಇದರ ಹಿಂದಿನ ಕತೆ? ಅದರ ಅರ್ಜಿದಾರರು 4 ಜನ ಇದ್ದಾರೆ. 2 ಸೊಸೈಟಿ ಇದೆ. ಒಂದು ಪುನಶ್ಚೇತನ ಸಂಸ್ಥೆ ಅಂತ, ಒಂದು ವಿ ಕೇರ್ ಫೌಂಡೇಶನ್ ಅಂತ, ಒಬ್ರು ಪಾಟೀಲ್ ಕುಲಕರ್ಣಿ ಅಂತ ಧಾರವಾಡದವ್ರು ಇದ್ದಾರೆ, ಇನ್ನೊಬ್ರು ಉಮಾ ಚವ್ಹಾಣ್ ಅಂತ ಅವರು ಬೌದ್ಧ ಪ್ರಚಾರಕರವರು. ಅವರು ಇವರೆಲ್ಲ ಏನು ಸರ್ಕಾರಿ ಪಾರ್ಕ್ ಇರ್ಬೋದು, ಗ್ರೌಂಡ್ ಇರ್ಬೋದು, ಅವನ್ನೇನು ಉಪಯೋಗ ಮಾಡಿಕೊಂಡು ಅವ್ರು ಆಕ್ಟಿವಿಟೀಸ್ ಮಾಡ್ತಾ ಇದ್ರು. ಈ ಆದೇಶದಿಂದ ಅವ್ರಿಗೆ ಹಕ್ಕನ್ನ ಉಲ್ಲಂಘನೆ ಆಗಿದೆ ಅಂತ ಹೈಕೋರ್ಟಿಗೆ ಬಂದಿದ್ದಾರೆ. ಸೊ ಈ ಸದ್ಯಕ್ಕೆ ಅವ್ರನ್ನ ಎಲ್ಲ ಪ್ರೇರಣೆ ಪರಿಗಣಿಸಿ ಕೋರ್ಟ್ನವರು ಸದ್ಯಕ್ಕೆ ಮಧ್ಯಂತರ ಆದೇಶ ನೀಡಿ ಇದು ಅವ್ರಿಗೂ ಅನ್ವಯಿಸಬಾರದು ಅಂತಂದು ಆರ್ಡರ್ ಮಾಡಿ 17ಕ್ಕೆ ಇಟ್ಕೊಂಡಿದ್ದಾರೆ. ಅಂದ್ರೆ ಮುಖ್ಯವಾಗಿ ಉದ್ದೇಶ ಅವರ ಸಮಸ್ಯೆ ಏನಾಗ್ತಿತ್ತು ಅಂತ ಹಾಗಾದ್ರೆ, ಅಂದ್ರೆ ಏನು ಕೋರ್ಟ್ ಏನನ್ನ ಗಮನಿಸಿದೆ, ಏನೆಲ್ಲ ಉಲ್ಲಂಘನೆ ಆಗುತ್ತೆ? ಸಮಸ್ಯೆ ಅಂದ್ರೆ ಅದರಲ್ಲಿರುವಂತ ನೀವು ಗೌರ್ಮೆಂಟ್ ಆರ್ಡರ್ ಓದಿ, ಅವ್ರು ಏನು ಹೇಳ್ತಾರೆ, ಅನ್ಆರ್ಗನೈಸ್ಡ್ ಗ್ರೂಪ್ ಅಂದ್ರೆ ಯಾವುದು, ಮೋರ್ ದೆನ್ 2 ಪೀಪಲ್ ನೀವು ಹೋದ್ರಿ ಅಂತಂದ್ರೆ ಪ್ರಯರ್ ಪರ್ಮಿಷನ್ ಬೇಕಾಗುತ್ತೆ. ಅವ್ರು ಏನು ಮಾಡಿದ್ರು, ನೀವು ಯಾವುದೇ ಚಟುವಟಿಕೆ ಮಾಡ್ರಿ, ಪಾರ್ಕು, ಪಬ್ಲಿಕ್ ರೋಡ್, ಯಾವುದೇ ಚಟುವಟಿಕೆ ಮಾಡಿದ್ರು ಪ್ರಯರ್ ಪರ್ಮಿಷನ್ ಬೇಕು ಅಂತ ಹೇಳ್ತಾರೆ. ಹಂಗಂದ್ ಮಾತ್ರಕ್ಕೆ ಈಗ ಬೆಳಗ್ಗೆ ವಾಕಿಂಗ್ ಹೋಗ್ತಾರೆ, ಅವ್ರದ್ದೊಂದು ವಾಕರ್ಸ್ ಗ್ರೂಪ್ ಇರುತ್ತೆ, ಯೋಗ ಮಾಡ್ತಾರೆ, ಯೋಗ ಮಾಡೋರಿಗೆ ಇವ್ರಿಗೆಲ್ಲ ನಿರ್ಬಂಧ ಹೇರ್ದಂಗಾಗಿದೆ. ಸೊ ಹಿಂಗಾಗಿ ಕೋರ್ಟ್ ಅದನ್ನು ಪರಿಗಣಿಸಿ ಇದು ಸೂಕ್ತವಾದಂಥ ಕೇಸು, ಇದನ್ನು ಕನ್ಸಿಡರ್ ಮಾಡ್ಬೋದು ಅಂತ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಈಗ ಮತ್ತೆ ಸರ್ಕಾರಕ್ಕೆ ಏನಾದ್ರು ಸೂಚನೆ ನೀಡಿದೆ ಅಂದ್ರೆ ಮುಂದಿನ ದಿನಾಂಕ ಯಾವುದು? ಸೂಚನೆ ಏನಿಲ್ಲ, ಅವ್ರಿಗೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಅವಕಾಶ ಇರ್ತೈತಿ, ಅಬ್ಜೆಕ್ಷನ್ ಹಾಕ್ತಾರೆ. ಅದಾದ ನಂತರ ಪ್ರೀಡಿಂಗ್ಸ್ ಕಂಪ್ಲೀಟ್ ಆದ್ಮೇಲೆ ಕೇಸ್ ಹಿಯರಿಂಗ್ ಆಗುತ್ತೆ. 17ಕ್ಕೆ ಈಗ ಸದ್ಯಕ್ಕೆ ಡೇಟ್ ಕೊಟ್ಟಿರೋದು ಸಾಹೇಬ್ರು. 17ಕ್ಕೆ 2:15 ಇಟ್ಕೊಂಡಿದ್ದಾರೆ. ಎಲ್ಲೋ ಹಾಗಾದ್ರೆ ಒಂಥರ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಅಂತಾನೆ ಹೇಳ್ಬೋದಲ್ಲ ಈ ಒಂದು ತೀರ್ಪು? ರಾಜ್ಯ ಸರ್ಕಾರದ ನಾವು ಹೇಳಲಿಕ್ಕೆ ಬರಲ್ಲ, ಆದೇಶ ಮಾಡಿರ್ತಕ್ಕದ್ದು ಎರೋನಿಯಸ್ ಅಂತ ನಾವು ಕೋರ್ಟಿಗೆ ಬಂದಿರೋದು. ಇದಿಷ್ಟು ಏನು ನ್ಯಾಯವಾದಿಯಾಗಿರುವಂತಹ ಮಲ್ಲಿಕಾರ್ಜುನ್ ಅವರ ಹೇಳಿಕೆ. ಒಟ್ಟಿನಲ್ಲಿ ಇದೀಗ ಈ ಒಂದು ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.